ಕೀ ಕೊಡೋ ತನಕ ಎಲ್ಲಾರ್ಗು ನ್ಯಾಯ ಸಿಗೋ ತನಕ ಇಲ್ಲಿಂದ ಯಾರು ಕದ್ಲಲ್ಲ. ಇನ್ನು ಏನು ಅಂತ ಇನ್ಫಾರ್ಮೇಶನ್ ಗೊತ್ತಾಗ್ತಾ ಇಲ್ಲ ಸರ್. ಅದು ಯಾರು ಗ್ಯಾರಂಟಿ ಕೊಡ್ತಾ ಇಲ್ಲ. ಕೊಡ್ತೀವಿ ಅಂತ ಇದ್ದಾರೆ, ಬಂದಿಲ್ಲ ಯಾರು ಗ್ಯಾರಂಟಿ ಹೇಳ್ತಾ ಇಲ್ಲ. 12 ಲಕ್ಷದು 20 ಲಕ್ಷದ ಅಪಾರ್ಟ್ಮೆಂಟ್ ನಮಗೆ ಬೇಡ. ನಮ್ಗೆ ಏನಂದ್ರೆ ಇಷ್ಟು ಜಮೀನು ಒಂದು ಕೊಟ್ರೆ ನಾವು ಗುಡಿಸ್ಲು ಶೆಡ್ಡು ಏನು ನಮ್ಮ ಕಷ್ಟ ಬಿದ್ದು ಇವಾಗ್ಲೂ ನಾವು ಬಡ್ಡಿಗೆ ಇದು ಅದಕ್ಕೆ ತಕೊಂಡೆ ನಾವು ಕಟ್ಟಿರೋದು. ಎಲ್ಲಾರ್ಗು ಸೂರ್ ಬೇಕು, ಎಲ್ಲಾರ್ಗು ಇಲ್ಲಿ ವ್ಯವಸ್ಥೆ ಬೇಕು. ನೋಡ್ರಿ ಸಿಮ್ಗೆ ನೋಡ್ರಿ ಯಾರು ಬಾಂಗ್ಲಾದೇಶ ಬಂದಿಲ್ಲ, ಯಾರು ಇಲ್ಲಿಂದ ಎಲ್ಲೂ ಬಂದಿಲ್ಲ. ಎಲ್ಲ ಸರ್ಕಾರವರು ಬೇಕಂತ ಇದು ಮಾಡ್ತಾವ್ರೆ. ಏನು ಅವ್ರಿಗೆ ಸಿಕ್ಕುತ್ತೆ? ಬಿಜೆಪಿಗೆ ಏನು ಸಿಗ್ತಾ ಇರುತ್ತೆ? ಇವಾಗ ಅವರೇ ಮಧ್ಯದಲ್ಲಿ ಅವರು ತಿನ್ನಕ್ಕೆ ಊಟ ಕೊಡ್ತಾ ಇಲ್ಲ, ಬೇರೆಯವ್ರಿಗೂ ಊಟ ಕೊಡ್ತಾ ಇದ್ರೆ ಅವ್ರಿಗೂ ಕೊಡ್ಸಕ್ಕೆ ಅವರು ಮುಂದೆ ಬರ್ತಾ ಇಲ್ಲ. ಏನಿಲ್ಲ ಸರ್, ಯಾರು ಬಂದಿಲ್ಲ ಇಲ್ಲಿಗೆ. ಇವತ್ತು ಕೊಡ್ತೀನಿ ಅಂತ ಬರೀ ನಾವು ಟಿವಿಯಲ್ಲೇ ನೋಡ್ತಾ ಇರೋದಷ್ಟೇ. ಬಟ್ ಇಲ್ಲಿ ಬಂದು ಯಾರು ಏನು ಹೇಳ್ತಾ ಇಲ್ಲ, ಕೊಡ್ತೀವಿ ಕೊಡಲ್ಲ ಅಂತ ಏನು ಹೇಳ್ತಾ ಇಲ್ಲ. ಬರ್ತಾ ಇದ್ದಾರೆ, ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತಾನೆ ಹೇಳ್ತಾ ಇದ್ದಾರೆ. ಬಟ್ ಯಾರು ಬಂದು ಏನು ಹೇಳ್ತಾ ಇಲ್ಲ. ನಾವು ಫಸ್ಟು ನಮ್ಮ ಅತ್ತೆಯವರೆಲ್ಲ 25 ವರ್ಷದಿಂದ ಇಲ್ಲೇ ಇಟ್ಕೆ ಫ್ಯಾಕ್ಟ್ರಿಲೇ ಇರೋದು. ಅಂದ್ರೆ ಇದು ಫಸ್ಟ್ ಹಳ್ಳ ಇತ್ತು, ಬಂಡೆ ಇತ್ತು. ಇವರೆಲ್ಲ ಬಂಡೆ ಕೆಲಸ ಮಾಡ್ಕೊಂಡೇ ಇದ್ದವ್ರು ಇಲ್ಲಿ. ಆಮೇಲೆ ಇವರು ಅಡುಗೆ ಮನೆ ಮಾಡ್ಕೊಂಡಿದ್ರಲ್ಲ, ಇಲ್ಲೆಲ್ಲ ಮಣ್ಣೆಲ್ಲ ಮುಚ್ಚಿ ಇದು ಮಾಡೋ ಟೈಮಲ್ಲಿ ಕಟ್ಕೊಂಡಿರೋದು. ಅದು ನಾವು ಇಲ್ಲಿ 2 ವರ್ಷದಿಂದ ಇದೀವಿ ಇಲ್ಲಿ. ಇದೆ ಸರ್, ಬಂದಿದೆ. ಅದೇ ಅವರು ಸರ್ವೆ ಮಾಡೋರು ಬಂದಿದಾಗ ಹೆಸರಿದೆ ಅಂತ ಕೂಗಿದ್ರು. ಬಟ್ ಇನ್ನು ಏನು ಅಂತ ಇನ್ಫಾರ್ಮೇಶನ್ ಗೊತ್ತಾಗ್ತಾ ಇಲ್ಲ ಸರ್. ಅದು ಯಾರು ಗ್ಯಾರಂಟಿ ಕೊಡ್ತಾ ಇಲ್ಲ. ಕೊಡ್ತೀವಿ ಅಂತ ಇದ್ದಾರೆ, ಬಂದಿಲ್ಲ ಯಾರು ಗ್ಯಾರಂಟಿ ಹೇಳ್ತಾ ಇಲ್ಲ. ಏನು ಮಾಡೋಕ್ಕಾಗಲ್ಲ ಸರ್. ನಾವು ಹೋಗಿ ಬಾಡಿಗೆ ಮನೆಯಲ್ಲೇ ಇದೀವಿ, ಬಾಡಿಗೆ ಮನೆಗೆ ಇರಬೇಕಾಗುತ್ತೆ. ಏನೋ ಇವ್ರು ನಂಬ್ಕೊಂಡ್ವಿ, ನಾವು ಕೊಡ್ಬೋದೇನೋ ಅಂತ. ಕೊಟ್ಟರೆ ನಮ್ಗೆ ಒಳ್ಳೇದು, ಎಲ್ಲರಿಗೂ ಒಳ್ಳೇದು. ಇಲ್ಲಾಂದರೆ ಬಾಡಿಗೆ ಕಟ್ಕೊಂಡೇ ಇರಬೇಕಾಗುತ್ತೆ. ನಾವು ಇವಾಗ ಚಿಕ್ಕ ಮನೆಗೇನೆ ಏನಿಲ್ಲ ಅಂದರೂ ಸುಮ್ಮನೆ ಒಂದು ಸಿಂಗಲ್ ರೂಮ್ ಇದ್ರೂ 7-8 ಸಾವಿರ ತೊಗೊತಾರೆ ಸರ್. ನಾವೆಲ್ಲ ಒಂದು ಎಷ್ಟು 7-8 ಜನ ಇದ್ದೀವಿ ಮನೆಯಲ್ಲಿ. ಈ ಅಷ್ಟು ಜನಕ್ಕೂ ಅಂದರೆ ಇವಾಗ ರೂಮ್ಸ್ ಬೇಕೇ ಆಗುತ್ತೆ ಅವ್ರಿಗೂ ಅಲ್ವಾ. ಈಗ ದೊಡ್ಡ ಮನೆ ನೋಡೋಕೆ ಹೋದ್ರೆ ಏನಿಲ್ಲ 10-15 ಸಾವಿರ ಕೇಳ್ತಾರೆ. ಈಗ ನಾವು ಇವಾಗ ಸೀಟ್ ಮನೆಗಿದ್ರೂ 6 ಸಾವಿರ ಮೇಲೆ ಕಮ್ಮಿನೇ ಇಲ್ಲ ಇವಾಗ ಮನೆಗಳು. ಇಲ್ಲಿಂದೆಲ್ಲ ನಮ್ಮದು ರೇಷನ್ ಕಾರ್ಡ್ ಇದೆ, ವೋಟರ್ ID ಇದೆ, ಆಧಾರ್ ಕಾರ್ಡ್ ಇದೆ. ಇಲ್ಲಿ ಇರೋದು ಫುಲ್ ಎಲ್ಲರೂ ನಮ್ಮ ಮಕ್ಕಳದೆಲ್ಲ ಓದಿರೋದೆಲ್ಲ, ನಮ್ಮ ಹಸ್ಬೆಂಡ್ ಎಲ್ಲ ಓದಿರೋದೆಲ್ಲ ಇಲ್ಲೇನೆ. ಅವ್ರದ್ದೆಲ್ಲ ಎಜುಕೇಷನ್ದು ಡಾಕ್ಯುಮೆಂಟ್ಸ್ ಇದ್ದೇ ಇದೆ ಸರ್. ಹಂಗೆ ಕೇಳಿದಾಗ ನಮ್ಮದು ಡಾಕ್ಯುಮೆಂಟ್ ಏನಿದೆ ಅದೆಲ್ಲ ಕೊಡ್ತೀವಿ ಸರ್. ನಮ್ಮ ಯಜಮಾನ್ ಓದಿರೋದು ಈ ಊರಲ್ಲೇ, ಅವ್ರದ್ದು ಡಾಕ್ಯುಮೆಂಟ್ಸ್ ಇದೆ. ನನ್ನ ಮಕ್ಕಳನ್ನ ಕಳಿಸ್ತಾ ಇರೋದು ಈ ಊರಲ್ಲೇ. ಅವ್ರು ಹುಟ್ಟಿದ್ದು ಬರ್ತ್ ಸರ್ಟಿಫಿಕೇಟ್ ಸಮೇತ ನಾವು ಕೊಡ್ತೀವಿ ಎಲ್ಲಾನು. ಅದಿದ್ರೆ ಸಾಕಲ್ಲ. ಇವಾಗ ಬರ್ತ್ ಸರ್ಟಿಫಿಕೇಟ್ ಯಾರು ಮೋಸ ಮಾಡೋಕ್ಕಾಗಲ್ಲ. ಏನೋ ಆಧಾರ್ ಕಾರ್ಡು ಏನೋ ಹೇಳ್ಕೊಂಡು 1 ವರ್ಷ 2 ವರ್ಷ ಅಂತ ಇದು ಮಾಡ್ಕೊಬೋದು. ಬರ್ತ್ ಸರ್ಟಿಫಿಕೇಟ್ ಹೇಳೋಕ್ಕಾಗುತ್ತಾ? ಓದಿರೋ ಡಾಕ್ಯುಮೆಂಟ್ಸ್ ಎಲ್ಲ ಹೇಳೋಕ್ಕಾಗುತ್ತಾ? ಇದು ಮೋಸ ಮಾಡಿ ಬೇರೆ ಕಡೆಯಿಂದ ಬಂದಿದ್ದೀವಿ ಅಂತ? ಏನಿಲ್ಲ ಸರ್. ನಾವು ಅದನ್ನು ಕೊಡ್ತೀವಿ ಬೇಕಾದ್ರೆ ಅವ್ರು ಕೇಳಿದ್ರೆ. ಏನಿಲ್ಲ ಸರ್, ಬಂದು ಬೇಗ ವೆರಿಫಿಕೇಶನ್ ಅಂತಲೇ ಇದ್ದಾರೆ, ಬರ್ತಾ ಇದ್ದಾರೆ, ಡಾಕ್ಯುಮೆಂಟ್ಸ್ ಎಲ್ಲ ಈಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಮಾನವೀಯತೆಯಿಂದ ಸ್ವಲ್ಪ ನೋಡಿ ನಮಗೆ ಸ್ವಲ್ಪ ವ್ಯವಸ್ಥೆ ಮಾಡಿಕೊಟ್ರೆ ಒಳ್ಳೆಯದು ಅಂತ ನಾವು ಕೇಳ್ಕೊತೀವಿ ಸರ್. ಮನೆ ಇವತ್ತು ಕೀ ಕೊಡ್ತೀವಿ ಅಂತ ಹೇಳಿದರು. ಮೊನ್ನೆ ಎಲ್ಲಾನು ಆರ್ ಅಶೋಕ್ ಸರ್ ಅವ್ರು ಬಂದು ಇಲ್ಲಿ ನೋಡ್ಬಿಟ್ಟು ಹೋಗ್ಬಿಟ್ಟು, ಇಲ್ಲಿ ಏನೋ ಎಲ್ಲರೂ ಕನ್ನಡಿಗರೇ ಇರಬೇಕಂತೆ, ಮುಸ್ಲಿಮ್ಸ್ ಅವರು ಜಾಸ್ತಿ ಇದ್ದಾರಂತೆ, ಅವ್ರಿಗೆ ಕನ್ನಡದವ್ರು ಕಡಿಮೆ ಇದ್ದಾರಂತೆ. ಆಮೇಲೆ ಬಂದು ಬಾಂಗ್ಲಾದೇಶದವರೇ ಇದ್ದಾರಂತೆ ಇಲ್ಲಿ. ಅವ್ರಿಗೆಲ್ಲರಿಗೂ ಬಾಂಗ್ಲಾದೇಶದವರೇ ಕಾಣಿಸ್ಬಿಟ್ರಂತೆ. ಹಾಗಾಗಿ ಅವರು ಇವಾಗ ಹೋಗಿ ಏನಕ್ಕೋಸ್ಕರ ಅವ್ರು ತಡೆ ಹಿಡಿತಾ ಇದ್ದಾರೋ ಅದು ಗೊತ್ತಿಲ್ಲ. ಇದು ಮಾಡ್ತಾ ಇದ್ದಾರೆ, ಕನ್ನಡ ಮಾತಾಡೋಕೆ ಬರಲ್ಲ, ಎಲ್ಲ ಕನ್ನಡಿಗರೇ ಬೇಕು ಅಂತ ಹೇಳ್ಬಿಟ್ಟು. ಇಲ್ಲಿರೋದೆಲ್ಲ ಸಾಮಾನ್ಯವಾಗಿ ಎಲ್ಲ ಕರ್ನಾಟಕದವರೇ ನಾವೆಲ್ಲ ಇಲ್ಲಿರೋದು. ಕನ್ನಡ ಮಾತಾಡೋರೆ, ಕನ್ನಡದಲ್ಲಿ ನಾವು ಓದಿರೋದು ಕನ್ನಡನೇ. ನಾವು ನಮ್ಮ ಸ್ಕೂಲ್ ಸರ್ಟಿಫಿಕೇಟ್ಗಳು ಬೇಕಂದ್ರೂ ನಾವು ತೋರಿಸ್ತೀವಿ. ನಾವು ಕನ್ನಡದವರಲ್ಲ ಅಂತ ಹೇಳೋದು ಅದು ದೊಡ್ಡ ವಿಷಯನೇ ಅಲ್ಲ. ಅದು ಸಿಕ್ಕಿಲ್ಲ, ಅದೇ ನಿರೀಕ್ಷೆನಲ್ಲೇ ಕಾಯ್ತಾ ಇದ್ದೀವಿ. ಯಾಕೆ ಇದು ತಡೆ ಹಿಡಿದವ್ರೆ ಅಂತ ಗೊತ್ತಿಲ್ಲ, ಏನಕ್ಕೋಸ್ಕರ ತಡೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಎಲ್ಲರೂ ಕಾಯ್ತಾ ಇರೋದು ಅದ್ರ ಬಗ್ಗೆನೆ. ಕೀ ಇವತ್ತು ಕೊಡ್ತೀವಿ ಅಂತ ಹೇಳಿದ್ರು, ಏನಕ್ಕೆ ಇವತ್ತು ಕೊಟ್ಟಿಲ್ಲ, ಏನಕ್ಕೆ ಅವರು ಕಾಲಾವಕಾಶ ತಗೊಂಡಿದ್ದಾರೆ ಅದ್ರ ಬಗ್ಗೆ ನಮ್ಗೇನು ಮಾಹಿತಿ ಇನ್ನೂ ಸಿಗ್ಲಿಲ್ಲ. ಅವ್ರ ನಿರೀಕ್ಷೆ ಮೇಲೆನೆ ಕಾಯ್ತಾ ಇದ್ದೀವಿ ಎಲ್ಲಾರು. ಕೀ ಕೊಡೋ ತನಕ ಎಲ್ಲಾರ್ಗು ನ್ಯಾಯ ಸಿಗೋ ತನಕ ಇಲ್ಲಿಂದ ಯಾರು ಕದ್ಲಲ್ಲ. ಎಲ್ಲಾರ್ಗು ಸೂರ್ ಬೇಕು, ಎಲ್ಲಾರ್ಗು ಇಲ್ಲಿ ವ್ಯವಸ್ಥೆ ಬೇಕು. ಎಲ್ಲ ಕಳ್ಕೊಂಡಿದ್ದಾರೆ ಎಲ್ಲಾರು. ಬಟ್ಟೆ ಇಲ್ಲ, ಬರೇ ಇಲ್ಲ, ಏನೋ ಎಲ್ಲರೂ ಊಟ ಉಪಚಾರ ಎಲ್ಲ ಯಾರೋ ದಾನಿಗಳು ಕೊಡ್ತಾ ಇದ್ದಾರೆ, ವ್ಯವಸ್ಥೆ ಮಾಡೋರು ಮಾಡ್ತಾ ಇದ್ದಾರೆ. ಆದರೆ ಮನೆಯದು ಒಂದು ವ್ಯವಸ್ಥೆ ನಮ್ಮ ಜಮೀರ್ ಸಾಹೇಬ್ರು ಮಾಡಿದ್ದಾರೆ. ಅವ್ರ ಬಗ್ಗೆನೆ, ಅವ್ರ ಮೇಲೇನೆ ನಿರೀಕ್ಷೆಯಿಂದ ಎಲ್ಲ ನಂಬ್ಕೊಂಡಿದ್ದಾರೆ. ಇಲ್ಲ ಕೊಡೋಕೆ ಅವ್ರೇನು ರೆಡಿ ಇದ್ರು, ಅವರು ಬೇರೆ ಪಾರ್ಟಿಯವರು ಕೊಡ್ತಾ ಇಲ್ವಲ್ಲ. ಅವ್ರ ಮನೆ ಕೊಟ್ಟರೆ ಎಷ್ಟೋ ವರ್ಷದಿಂದ ಅರ್ಜಿ ಹಾಕಿದ್ದಾರೆ, ಅವ್ರಿಗಂತೂ ಕೊಡಲಿಲ್ಲ. ಮೊನ್ನೆ ಮನೆ ಬೀಳಿಸ್ಬಿಟ್ಟು ಇವಾಗ ಅವ್ರಿಗೆ ಕೊಡ್ತಾರ ಅಂತ ಹೇಳಿದ್ರೆ ನಾವು ಕೊಡೋಕೆ ಬಿಡಲ್ಲ, ನಾವು ಹೋರಾಟ ಮಾಡ್ತೀವಿ, ನಾವು ಇದು ಮಾಡ್ತೀವಿ, ಕೋರ್ಟ್ಗೆ ಹೋಗ್ತೀವಿ, ಇದಕ್ಕೆ ಹೋಗ್ತೀವಿ, ಅದಕ್ಕೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ಅವರೇ ಮಧ್ಯದಲ್ಲಿ ಅವರು ತಿನ್ನಕ್ಕೆ ಊಟ ಕೊಡ್ತಾ ಇಲ್ಲ, ಬೇರೆಯವ್ರಿಗೂ ಊಟ
ಕೊಡ್ತಾ ಇದ್ರೆ ಅವ್ರಿಗೂ ಕೊಡ್ಸಕ್ಕೆ ಅವರು ಮುಂದೆ ಬರ್ತಾ ಇಲ್ಲ. ಆ ಕೆಲಸ ಆಗ್ಬಿಟ್ಟಿದೆ ಇಲ್ಲಿ. ಇಲ್ಲದ ಇಷ್ಟೊತ್ತಕ್ಕೂ ಏನೋ ನಮಗೆ ಅಪಾರ್ಟ್ಮೆಂಟೇ ಬೇಡ, 12 ಲಕ್ಷದ್ದು 20 ಲಕ್ಷದ ಅಪಾರ್ಟ್ಮೆಂಟ್ ನಮಗೆ ಬೇಡ. ನಮ್ಗೆ ಏನಂದ್ರೆ ಇಷ್ಟು ಜಮೀನು ಒಂದು ಕೊಟ್ರೆ ನಾವು ಗುಡಿಸ್ಲು ಶೆಡ್ಡು ಏನು ನಮ್ಮ ಕಷ್ಟ ಬಿದ್ದು ಇವಾಗಲೂ ನಾವು ಬಡ್ಡಿಗೆ ಇದು ಅದಕ್ಕೆ ತಗೊಂಡೆ ನಾವು ಕಟ್ಟಿರೋದು. ಹಂಗೆ ಮತ್ತೆ ಹಂಗೆ ನಾವು ಏನಾರ ಕಷ್ಟ ಬಿದ್ದು ನಾವೇನ ಮಾಡ್ಕೊಂಡು ಇಷ್ಟು ಜಾಗ ಅಂತ ಕೊಟ್ರೆ ನಾವು ಜೀವನ ಮಾಡ್ಕೊಂಡು ಇರ್ತೀವಿ. ಏನು ಕೊಡ್ತಾರೋ ಇಲ್ವೋ, 1ನೇ ತಾರೀಕು ಕೊಡ್ತೀನಿ ಅಂತ ಹೇಳಿದ್ರು, 1ನೇ ತಾರೀಕು ಕೊಡಲಿಲ್ಲ. ಇವಾಗ 2ನೇ ತಾರೀಕು, ಇವತ್ತೂ ಹೋಯ್ತು. ಇನ್ನು 10 ದಿವಸ ಆಗುತ್ತೋ 11 ದಿವಸ ಆಗುತ್ತೋ ಇನ್ನು 1 ತಿಂಗಳು ಆಗುತ್ತೋ ಏನೋ ಗೊತ್ತಿಲ್ಲ. ಏನು ಮಾಡ್ಬೇಕಿಲ್ಲ, ಕಾಯ್ಕೊಂಡಿರ್ಬೇಕು. ಇವತ್ತು ಬರ್ತಾರೆ ಅವತ್ತು ಬರ್ತಾರೆ, ಇವತ್ತು ಬರ್ತಾರೆ ಅವತ್ತು ಬರ್ತಾರೆ ಅಂತ ನೋಡಿ. ಈ ಬಿಸಿಲಿನಲ್ಲಿ ಊಟ ಇಲ್ದಿರಾ, ಅನ್ನ ಇಲ್ದಿರಾ, ನೆಳ್ಳು ಇಲ್ದಿರ, ಏನು ಇಲ್ದಿರ ನೋಡಿ ಈ ಥರ ಕಾಯ್ಕೊಂಡಿದ್ದೀವಿ ನಾವು. 198 ಅಂತ ಘೋಷಣೆ ಕೊಟ್ಟಿದ್ರು ಅವರು, ಕೊಡ್ತೀವಂತ. ಅದಕ್ಕೋಸ್ಕರ ನಾವು ವೇಟಿಂಗಲ್ಲಿ ಇದ್ರಿ. ನನ್ನೇನು ಏನೋ ಮಾಹಿತಿ ಮಾಡ್ತೀವಿ ಅಂತ ಹೇಳಿದರು, ಅದು ನನ್ನೇನು ಮಾಹಿತಿ ಏನು ಬಂದಿಲ್ಲ. ಇವತ್ತು ಕೀ ಕೊಡ್ತೀವಿ, ಇವತ್ತು ನಿಮ್ಗೆ ಏನು ಪರಿಹಾರ ಮಾಡಿಕೊಡ್ತೀವಿ ಅಂತ ಹೇಳಿದರು. ನಾವು ವೇಟಿಂಗಲ್ಲೇ ಇದ್ದೀವಿ. ಇನ್ನು ಏನು ಮೆಸೇಜ್ ಬಂದಿಲ್ಲ. ನಾವು ಬರೀ ಮೊಬೈಲಲ್ಲೇ ಇದ್ದೀವಿ ಎಲ್ಲರೂ. ಏನು ಬರುತ್ತೆ ಮಾಹಿತಿ, ಏನಾಗುತ್ತೆ, ಏನಾಗ್ಬೋದು ಅಂತ ನಾವು ಅದೇ ಯೋಚನೆಯಲ್ಲಿ ಇದ್ದೀವಿ. ನೋಡಿರಿ, ಸಿಮ್ಗೆ ನೋಡಿರಿ, ಯಾರು ಬಾಂಗ್ಲಾದೇಶ ಬಂದಿಲ್ಲ, ಯಾರು ಇಲ್ಲಿಂದ ಎಲ್ಲೂ ಬಂದಿಲ್ಲ. ಎಲ್ಲ ಸರ್ಕಾರವರು ಬೇಕಂತ ಇದು ಮಾಡ್ತಾವ್ರೆ. ಏನು ಅವ್ರಿಗೆ ಸಿಕ್ಕುತ್ತೆ? ಬಿಜೆಪಿಗೆ ಏನು ಸಿಗ್ತಾಯಿತ್ತೆ? ಬಡವರು ಇರೋದು, ಬಡವ್ರಿಗೆ ಮನೆ ಹೋಗಿದೆ, ಚಿಕ್ಕ ಮಗು ಇದೆ, ಬಂದು ಅವ್ರು ನೋಡಿದ್ರಲ್ಲ, ಕ್ಲೀನಾಗಿ ನೋಡೋರು ನೋಡಿಲ್ಲ. 2-3 ಕಡೆ ಯಾರು ಕನ್ನಡ ಬರೋಲ್ಲ ಅವ್ರಿಗೆ ಟಾರ್ಗೆಟ್ ಮಾಡಿ ಮಾತಾಡ್ಬಿಟ್ಟು ಹೋಗ್ಬಿಟ್ಟವ್ರೆ. ಕ್ಲೀನಾಗಿ ಬಂದು ಅವ್ರೆಲ್ಲ ವೆರಿಫೈ, ಎಲ್ಲ ಮನೆ ವೆರಿಫೈ ಮಾಡಿದ್ರೆ ಅವ್ರಿಗೆಲ್ಲ ಗೊತ್ತಾಗೋದು ಎಷ್ಟು ಹೆಣ್ಮಕ್ಳು ಇದ್ದಾರೆ, ಎಷ್ಟು ಚಿಕ್ಕ ಮಕ್ಕಳು ಇದ್ದಾರೆ. ಚಳಿ ಡಿಸೆಂಬರ್ ಎಷ್ಟು ಚಳಿ ಇದೆ, ಹೆಂಗಿದೆ ಅಂತ ನೋಡ್ಬೇಕಾಗಿತ್ತು. ಯಾರೋ NGO ಅವ್ರು ಕೊಟ್ಟು ತಾಳ್ಪಟ್ರೆ ಹಾಕ್ಕೊಂಬಿಟ್ಟು ಇದ್ದಾರೆ, ಚಿಕ್ಕ ಮಗಳು ಇಟ್ಕೊಂಡ್ಬಿಟ್ಟು ಇದ್ದಾರೆ ಅವರು.